ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದೇವಸ್ಥಾನ ಯಾವುದು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ನಾನು ಅನ್ಕೊಂತಿದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ದೇವರು ಮತ್ತೆ ದೇವತೆಗಳಿಗೆ ವಿಶಿಷ್ಟ ಮತ್ತು ವಿಶೇಷ ದೇವಾಲಯಗಳನ್ನ ಅನೇಕ ಸ್ಥಳಗಳಲ್ಲಿ ಕಟ್ಸಿದ್ದಾರೆ. ಎಲ್ಲಾ ದೇವಾಲಯಗಳಿಗೂ ಒಂದು ವಿಶೇಷ ವಿಷಯ ಇರುತ್ತೆ. ಅದೇ ತರ ಇವತ್ತು ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಅಂತಹ ಒಂದು ವಿಶಿಷ್ಟ ದೇವಾಲಯ ಅಂದ್ರೆ ಕೋಟಿಲಿಂಗೇಶ್ವರ ದೇವಾಲಯ. ಇದು ಹೆಸರೇ ಸೂಚಿಸ್ತಾ ಇದೆ ಕೋಟಿಲಿಂಗೇಶ್ವರ ಅಂತ. ನಾವಿಲ್ಲಿ ಬರೋಬ್ಬರಿ ಒಂದು ಕೋಟಿ ಲಿಂಗಗಳನ್ನ ನೋಡ್ಬೋದು. ಈ ದೇವಾಲಯವನ್ನು 1980ರಲ್ಲಿ ಸ್ವಾಮಿ ಸಾಂಬಶಿವ ಮತ್ತು ಅವರ ಪತ್ನಿ ರುಕ್ಮಿಣಿ ನಿರ್ಮಿಸಿದ್ದಾರೆ ಎಂಬ ಮಾತು ಕೇಳಿ ಬರುತ್ತೆ. ಮತ್ತೆ ನಂತರ 5 ಶಿವಲಿಂಗಗಳ ನಂತರ 101 ಶಿವಲಿಂಗ ಮತ್ತು ನಂತರ 1001 ಶಿವಲಿಂಗವನ್ನು ಸ್ಥಾಪಿಸಿದ್ದಾರೆ. ಸ್ವಾಮೀಜಿಗೆ ಇಲ್ಲಿ ಕೋಟಿಲ್ ಶಿವಲಿಂಗನ ಸ್ಥಾಪಿಸ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಆದ್ರೆ ಅವರು 2018ರಲ್ಲಿ ತೀರ್ಕೊಂಡ್ರು. 1994ರಲ್ಲಿ 108 ಅಡಿ ಉದ್ದದ ಶಿವಲಿಂಗನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಅಷ್ಟೇ ಅಲ್ಲ, ಇಲ್ಲಿ ದೊಡ್ಡ ಗಾತ್ರ ಬೃಹತ್ ಗಾತ್ರದ ನಂದಿ ಸಹ ಇಲ್ಲಿ ಪ್ರತಿಮೆನ ಮಾಡಿದ್ದಾರೆ. ಈ ದೇವಸ್ಥಾನ ಈ ದೇವಸ್ಥಾನ ಜೊತೆಗೆ ಇನ್ನೂ 11 ದೇವಸ್ಥಾನಗಳು ಒಳಗಡೆನೆ ಇದಾವೆ. ಅದು ಯಾವ್ದಾವಂದ್ರೆ ಬ್ರಹ್ಮ, ವಿಷ್ಣು, ಅನ್ನಪೂರ್ಣೇಶ್ವರಿ ದೇವಿ, ವೆಂಕಟರಮಣ ಸ್ವಾಮಿ, ಪಾಂಡುರಂಗ ಸ್ವಾಮಿ, ಪಂಚಮುಖಿ ಗಣಪತಿ, ರಾಮ, ಲಕ್ಷ್ಮಣ, ಸೀತೆ, ಈ ತರ ಎಲ್ಲ ದೇವಸ್ಥಾನಗಳು ಒಳಗಡೆ ಇದೆ. ಈ ದೇವಸ್ಥಾನದಲ್ಲಿ ಲಿಂಗಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಗೊತ್ತಾ? ಈ ದೇವಸ್ಥಾನಕ್ಕೆ ಬಂದಿರೋ ಭಕ್ತರು ಅವ್ರ ಆಸೆ ಈಡೇರಿದಾಗ ಇಲ್ಲಿಗೆ ಬಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ ಎಂಬ ನಂಬಿಕೆ ಇದೆ ಇಲ್ಲೊಂದು. ನೋಡಿ, ಇಲ್ಲಿ ಕಾಣ್ತಿರೋ ಶಿವಲಿಂಗಗಳೆಲ್ಲ ಅದೇ ತರ ನಂಬಿಕೆಯಿಂದ ಮಾಡಿರೋದೆ. ಇವರೆಲ್ಲ ಕನಸುಗಳು ಈಡೇರಿದೆ. ಅದಕ್ಕೆ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದ್ರಲ್ಲಿ ನಮ್ದು ಒಂದಿದೆ, ಬಟ್ ಅದು ಸಿಕ್ತಿಲ್ಲ, ಹುಡುಕ್ತಿದೀವಿ ನೋಡಿ. ನೆಕ್ಸ್ಟ್ ಟೈಮ್ ಪಕ್ಕ ಅದ್ರ ಫೋಟೋ ತೆಗೆದು ನಾನು ಹಾಕ್ತೀನಿ. ಈ ದೇವಸ್ಥಾನ ಮಹಾಶಿವರಾತ್ರಿ ದಿನ ತುಂಬ ಫುಲ್ ರಶ್ ಇರುತ್ತೆ. ಬರೋಬ್ಬರಿ 3 ಲಕ್ಷ 4 ಲಕ್ಷ ಭಕ್ತರು ದರ್ಶನ ಮಾಡ್ಕೋತಾರೆ. ನಾನು ತುಂಬ ಸತಿ ಮಾಡ್ಕೊಂಡಿದ್ದೀನಿ. ಇದು ನಮ್ಮೂರಿಂದ ನಮ್ಗೆ ಹತ್ರನೇ ಒಂದು 1 ಅವರ್ ಜರ್ನಿ ಅಷ್ಟೇ. ನಾವು ಒಂದು 2-3 ಮಂತ್ಸ್ಗೆ ನಮಗೆ ಟೈಮ್ ಸಿಕ್ಕಾಗ ದರ್ಶನ ಮಾಡ್ಕೊತಿರ್ತೀವಿ. ನಾವು ಈ ಥರ ಹೊರಡುವಾಗ ಬೆಳಗ್ಗೆನೇ ಎದ್ದು ಟಿಫನ್ ಏನಾದರೂ ಬಾಕ್ಸ್ಗೆ ಹಾಕ್ಕೊಂಡು ಮಧ್ಯಾಹ್ನಕ್ಕೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಹೊರಡ್ತೀವಿ. ಅಲ್ಲೆಲ್ಲಾದರೂ ಆಚೆ ತುಂಬ ಹೊಟ್ಟೆ ಹಸಿಯುತ್ತಲ್ವಾ, ಈ ಥರ ಎಲ್ಲಾದರೂ ಆಚೆ ಹೋದರೆ ಆ ಗಿಡಗಳಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಮನೆಯಲ್ಲಂತೂ ಊಟ ಇಳಿಯಲ್ಲ. ಔಟ್ಸೈಡ್ ಈ ಥರ ಎಲ್ಲಾದರೂ ಹೋದರೆ ಅಂದರೆ ತುಂಬ ಹಸಿವಾಗುತ್ತೆ ಅಲ್ವಾ. ಎಲ್ಲರೂ ಅಷ್ಟೇ, ನಾವು ಅಷ್ಟೇ ಅದೇ ಥರ ಎಲ್ಲ ಬಾಕ್ಸ್ಗೆ ಹಾಕೊಂಡು ರೆಡಿಯಾಗಿ ಹೊರಡ್ತೀವಿ. ಒಂಥರ ದೇವ್ರನ್ನ ದರ್ಶನ ಮಾಡಿಕೊಂಡ್ರೆ ಮನಸ್ಸೇ ಒಂಥರ ತೃಪ್ತಿ ಆಗಿಬಿಡುತ್ತೆ ಅಲ್ವಾ. ಎಲ್ಲ ದೇವಸ್ಥಾನಗಳಿಗೂ ಅಷ್ಟೇ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನೋಡಿ, ಅವತ್ತಿನ ದಿವಸ ಎಲ್ಲ ತುಂಬ ತೃಪ್ತಿ ಇರುತ್ತೆ ಮನಸ್ಸಿಗೆ. ನಾವು ಚಿಕ್ಕವಾಗಿಂದ ಸುಮಾರು ಸತಿ ನಾನು ಹೋಗಿದ್ದೀನಿ. ತುಂಬ ಅಂದರೆ ಎಷ್ಟು ಸತಿ ಹೋಗಿದ್ದೀನಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ತಿಂಗಳಿಗೊಂದ್ಸತಿ, 2 ತಿಂಗಳಿಗೊಂದ್ಸತಿ. ರೀಸೆಂಟಾಗಿ ಒಂದು 1 ಮಂತ್ ಬ್ಯಾಕ್ ಹೊರಟಿದ್ವಿ ನೋಡಿ. ಇಲ್ಲಿ ಪಿಕ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇದು ನಾನು, ನನ್ನ ಮಗಳು. ಇಲ್ಲಿ ನೋಡಿ, ಇದು ನನ್ನ ಮಗ, ನಾನು. ಇಲ್ಲಿ ನೋಡಿ, ರೀಸೆಂಟಾಗಿ ಅಂದರೆ 1 ಮಂತ್ ಬ್ಯಾಕೇ ಹೋಗಿದ್ವಿ. ನಾವು ಹೊರಡ್ತಿರ್ತೀವಿ ಒಂದು 2 ಮಂತ್ಸ್ 3 ಮಂತ್ಸ್ಗೆ ಒಂದ್ಸತಿ ಹೋಗ್ತಿರ್ತೀವಿ. ನಮ್ಗೆ ಟೈಮ್ ಸಿಕ್ಕಂಗೆ ಹೋಗಿ ಬರ್ತಿರ್ತೀವಿ. ಯಾವಾಗೂ ಮನೆಯಲ್ಲೇ ಇದ್ದೀರಾ ಔಟ್ಸೈಡ್ ಆ ಥರ ಹೋಗ್ಬಿಟ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅಲ್ವಾ. ಹೌದು ನೋಡಿ, ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ನೀವು ಯಾವಾಗಾದರೂ ನೋಡ್ದಿರಿದ್ರೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ನಿಮ್ಮ ಬಯಕೆಗಳೆಲ್ಲ ಈಡೇರುತ್ತೆ. ಅದೇ ಥರ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್ ಬಾಯ್.
ഇല്ലേ എടുക്കണേ എല്ലാം മറുപടി ചുറ്റിണ്ടെങ്കിൽ പോയിട്ട് ನೆಟ್ ಆನ್ ಮಾಡುದ ನೆಟ್ ಆನ್ ಮಾಡು ಇಲ್ಲೇ ಆಡುನಿಲ್ಲೇ ಇಲ್ಲೇ కలుపుకొని తెచ్చుకో ఫస్ట్ కలుపుతాం కలుపుకోండి కన్నా ఇట్లా ఫోటో తీస్తా